ನಾನು ಹೇಳೋ ವಿಷಯನ ನೀವು ಪೂರ್ತಿ ಕೇಳಿದ್ರೆ ಬಹುಶಃ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಮ ದೃಷ್ಟಿಕೋನನೇ ಬದಲಾಗಿರ್ಬೋದು. ಬೆಂಗಳೂರಿಗೆ ತೀರಾ ಹತ್ತಿರದಲ್ಲಿ ನಿಶಬ್ದವಾಗಿ ಒಂದು ಯೋಜನೆ ರೆಡಿ ಆಗ್ತಿದೆ. ಅದು ಎಷ್ಟು ರಹಸ್ಯವಾಗಿ ಅಂದರೆ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಫಲವತ್ತಾದ ಸಾವಿರಾರು ಎಕರೆಯ ಕೃಷಿ ಭೂಮಿನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೋದು. ನನ್ನ ಹೆಸರು ಪುನೀತ್. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ GBIT ಅಂದರೆ ಏನು, ನಮ್ಮ ಕರ್ನಾಟಕ ಸರ್ಕಾರ ಎಷ್ಟು ಕೃಷಿ ಭೂಮಿನ ಅಕ್ವೈರ್ ಮಾಡ್ಕೊಳ್ಳೋಕೆ ಹೊರಟಿದೆ, ಇದರಿಂದ ಎಷ್ಟು ಮರಗಳು ನಾಶ ಆಗೋಕೆ ಹೊರಟಿದೆ, ಜೊತೆಗೆ ಬೆಂಗಳೂರಿನ ಜನಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡಿದ್ವಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ನೋಡಿ. ಯಾಕೆ ಅಂದರೆ ಈ ಕತೆ ಶುರು ಆಗೋದೆ ಆ ವಿಡಿಯೋ ನಿಂತ ಜಾಗದಿಂದ. ಇವತ್ತು ಈ ಕಥೆಯೆಲ್ಲ ಎಲ್ಲಿಂದ ಶುರುವಾಯಿತು, ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಎಲ್ಲದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಸುಮಾರು 20 ವರ್ಷಗಳ ಹಿಂದಕ್ಕೆ ಹೋಗ್ಬೇಕು. ಆ ಟೈಮಲ್ಲಿ ಬೆಂಗಳೂರಿನ ಬೆಳವಣಿಗೆ ತುಂಬ ಸ್ಪೀಡಾಗಿ ಆಗ್ತಿರುತ್ತೆ. ಜನಸಂಖ್ಯೆ ಜಾಸ್ತಿ ಆಗ್ತಿರುತ್ತೆ, ಬಿಲ್ಡಿಂಗ್ಗಳು ಹೆಚ್ಚಾಗ್ತಿರ್ತವೆ, ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುತ್ತೆ. ಆಗ ಸರ್ಕಾರದ ಮುಂದೆ ಒಂದು ಪ್ರಶ್ನೆ ಬರುತ್ತೆ, ಈ ಬೆಂಗಳೂರಲ್ಲಿ ಆಗ್ತಿರೋ ಪ್ರೆಷರನ್ನ ಹೇಗೆ ಕಡಿಮೆ ಮಾಡೋದು? ಆ ಟೈಮಲ್ಲಿ ಒಂದು ಪ್ಲಾನ್ ಮಾಡ್ತಾರೆ, ಈ ಬೆಂಗಳೂರಿನ ಸುತ್ತಮುತ್ತ ಒಂದು ಟೌನ್ಶಿಪ್ ಅನ್ನ ನಿರ್ಮಿಸೋಕೆ. ಅದರಲ್ಲಿ ಬಿಡದಿ ಕೂಡ ಒಂದು. ಇದು 2006ರಿಂದ ಬೇರೆ ಬೇರೆ ರೀತಿಲಿ ಚರ್ಚೆಗೆ ಬರ್ತಿದೆ. ಮ್ಯಾಪಲ್ಲಿ ಇದು ಕೇವಲ ಒಂದು ಭೂಮಿ, ಆದರೆ ಅಲ್ಲಿ ನಿಜವಾಗ್ಲೂ ಕಾಲಿಟ್ಟಾಗಲೇ ಗೊತ್ತಾಗೋದು ಸಾವಿರಾರು ಕುಟುಂಬಗಳ ಜೀವನ ಅಂತ. ಆಗಿನ ಸರ್ಕಾರ ಭೂಮಿನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಅಧಿಸೂಚನೆ ನೀಡುತ್ತೆ. ರೈತರು ಅದನ್ನು ವಿರೋಧಿಸ್ತಾರೆ. ಆ ಕಾರಣಕ್ಕೆ ಆಗಿನ ಸರ್ಕಾರ ಆ ಪ್ರಾಜೆಕ್ಟ್ನ ಕೈ ಬಿಡುತ್ತೆ. ಆದರೆ ಅದು ಅಲ್ಲಿಗೆ ನಿಲ್ಲಲ್ಲ. ಆ ಪ್ರದೇಶನ ಅವರು ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಹಾಗಾದರೆ ಈ ರೆಡ್ ಝೋನ್ ಅಂದರೆ ಏನು? ಅಲ್ಲಿನ ಎಷ್ಟೋ ರೈತರು ಅವ್ರದೇ ಭೂಮಿಲಿ ಮನೆ ಕಟ್ಟೋಂಗಿರಲಿಲ್ಲ, ಮಾರೋಂಗಿರಲಿಲ್ಲ, ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಂಗಿರಲಿಲ್ಲ. ಈ ಒಂದು ಯೋಜನೆ 2006ರಲ್ಲಿ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಸರ್ಕಾರಗಳು ಬದಲಾಗುತ್ತೆ, ವರ್ಷಗಳು ಬದಲಾಗುತ್ತೆ, ನೀತಿಗಳು ಕೂಡ ಬದಲಾಗುತ್ತೆ. ಆದರೆ ಈ ಒಂದು ಯೋಜನೆಯಿಂದ ಬಿದ್ದ ರೆಡ್ ಝೋನ್ ಅನ್ನೋ ಬೀಗ ಮಾತ್ರ ಹಾಗೆ ಉಳಿಯುತ್ತೆ. ಈಗ 2026ರಲ್ಲಿ 20 ವರ್ಷಗಳ ನಂತರ GBIT ಅನ್ನೋ ಹೊಸ ಹೆಸರಿನಿಂದ ಮತ್ತೆ ಚರ್ಚೆಗೆ ಬಂದಿದೆ. ಕೆಲವರು ಇದನ್ನ ಅಭಿವೃದ್ಧಿ ಅಂತಾರೆ, ಇನ್ ಕೆಲವರು ತಮ್ಮ ಬದುಕಿನ ಪ್ರಶ್ನೆ ಅಂತಾರೆ. ಒಂದು ಕಡೆ ಹೊಸ ನಗರ ಕಟ್ಟೋ ಕನಸಾದ್ರೆ, ಇನ್ನೊಂದು ಕಡೆ ತಲೆಮಾರುಗಳಿಂದ ಕೃಷಿ ಮಾಡ್ಕೊಂಡು ಬಂದಿರೋ ಎಷ್ಟೋ ಕುಟುಂಬಗಳ ಭವಿಷ್ಯ. ಒಂದು ಕಡೆ ಉದ್ಯೋಗಗಳ ಭರವಸೆ ಆದರೆ, ಇನ್ನೊಂದು ಕಡೆ ಕೃಷಿ, ಆಹಾರ, ನೀರು ಇವುಗಳ ಭದ್ರತೆಗಳ ಮೇಲೆ ಮೂಡ್ತಿರೋ ಪ್ರಶ್ನೆಗಳು. ಈಗಿನ ಸರ್ಕಾರ ಅಧಿಕೃತವಾಗಿ ಮೊದಲನೇ ಹಂತದ ಫೈನಲ್ ನೋಟಿಸ್ನ ಸಾವಿರಾರು ರೈತರಿಗೆ ಕಳಿಸುತ್ತೆ. ಯೋಚನೆ ಮಾಡಿ, ಮೊದಲನೇ ಹಂತ. ಆ ನೋಟಿಸ್ಗೆ ಸ್ವಲ್ಪ ಜನ ರೈತರು ಉತ್ತರ ಕೊಡ್ತಾರೆ, ನಮಗೆ ಹಣ ಬೇಡ, ಭೂಮಿ ಬೇಕು. ಆದರೆ ಇನ್ನೂ ಸ್ವಲ್ಪ ಜನ ರೈತರು ಓದು ಬರಹ ಬರಲ್ಲ ಅಂಥವರು ಉತ್ತರ ಕೊಡಲ್ಲ. ಇನ್ನೂ ಸ್ವಲ್ಪ ಜನ ರೈತರಿಗೆ ನೋಟಿಸೇ ಹೋಗಿಲ್ಲ. ಆದರೆ ನಮ್ಮ ಸರ್ಕಾರ ಇದನ್ನೆಲ್ಲ ಯಾವ ರೀತಿ ಕನ್ಸಿಡರ್ ಮಾಡಿದೆ ಅಂತ ನಿಮಗೂ ಗೊತ್ತು. ಅದನ್ನು ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಇಲ್ಲಿ ರೈತರು ಹೇಳ್ತಿರೋದು ಒಂದೇ, ನಮಗೆ ಹಣ ಬೇಡ, ಭೂಮಿ ಬೇಕು. ಅದೇ ಕಾರಣಕ್ಕೆ ಅವ್ನು ಬಂದು ನಮ್ಗೆ ಏನೇ ಮಾಡಿದ್ರು ನಾವು ಭೂಮಿ ಬಿಟ್ಕೊಳ್ಳಲ್ಲ, ಅದೇ ಹೇಳೋದು. ಇರ್ತದೆ ದುಡ್ಡು, ನಾಳೆ ಕೊಯ್ತದೆ. ಒಂದೊಂದೇ ನೋಟೆ ಹಾಕೊಂಡು ಒಂದೊಂದ್ ದಿವಸ ಖಾಲಿ ಆಗೈತೆ ಅಂದ್ರೆ ನಾಳೆ ಏನ್ ಮಾಡ್ತೀರಾ ನೀವು? ಅದಕ್ಕೆ ನಾವು ಕೊಡೋದಿಲ್ಲ. ಆ ವಿಡಿಯೋ ನೋಡಿದ್ರಲ್ಲ, ಅದ್ಯಾವುದೋ ಒಂದಿನ, ಒಂದು ವಾರ ಅಥವಾ ಒಂದು ತಿಂಗಳಿಂದ ನಡೀತಿರೋ ಪ್ರತಿಭಟನೆ ಅಲ್ಲ, 470 ದಿನಗಳಿಂದ ನಡೀತಿರೋ ಪ್ರತಿಭಟನೆ. ಶಾಂತಿಯುತವಾದ ಪ್ರತಿಭಟನೆ. 470 ಗಂಟೆಗಳಲ್ಲ, 470 ದಿನಗಳು. ಈ ಪ್ರತಿಭಟನೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರದ ಕಡೆಯಿಂದ ಒಂದು ಸ್ಪಂದನೆ ಕೂಡ ಸಿಗ್ತಾ ಇಲ್ಲ. ಪ್ರತಿ ದಿನ ರೈತರು DC ಆಫೀಸ್ ಮುಂದೆ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ, ಆದರೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ರೆ
ಸಾಮಾನ್ಯವಾಗಿ ಬರೋ ಪ್ರಶ್ನೆ ಒಂದೇ, ಇದು ಅಭಿವೃದ್ಧಿನ ಅಥವಾ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಬೇರೆ ಏನಾದರೂ ನಡೀತಾ ಇದೆಯಾ? ಯಾಕೆ ಈ ಪ್ರಶ್ನೆ ಅಂದರೆ, ಯಾವುದೇ ಒಂದು ಯೋಜನೆಗೆ ವಿರೋಧಗಳು ವ್ಯಕ್ತ ಆದರೆ ಅದ್ರ ಇಂಪ್ಯಾಕ್ಟ್ನ ಸರ್ಕಾರ ತಿಳ್ಕೊಂಡು ಮುಂದುವರಿಬೇಕು. ಆದರೆ ಇಲ್ಲಿ ಆಗ್ತಿರೋದಾದ್ರೂ ಏನು? ಯಾರೋ ಒಬ್ರು ಹೇಳ್ತಾರೆ, ರೈತರು ಹೊಡೆದ್ರೂ ಪರವಾಗಿಲ್ಲ, ಬೈದ್ರೂ ಪರವಾಗಿಲ್ಲ, ನಾನು ಯೋಜನೆನ ಮಾಡೇ ಮಾಡ್ತೀನಿ ಅಂತ. ಇದನ್ನೆಲ್ಲ ನೋಡ್ತಿದ್ರೆ ನಮಗೊಂದು ಗಾದೆ ನೆನಪಾಗುತ್ತೆ. ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ನಾವು ಬೇಲಿನ ನಮ್ಮ ಭೂಮಿನ ಕಾಪಾಡ್ಕೊಳ್ಳೋಣ ಅಂತ ಆಗ್ತೀವಿ, ಆದರೆ ಆ ಬೇಲಿನೇ ಎದ್ದು ಹೊಲನ ಮೇಯಕ್ಕೆ ಶುರು ಮಾಡಿದ್ರೆ ಯಾರನ್ನಂತ ನಂಬೋದು? ಈಗ ಒಂದು ಕ್ಷಣ ನಿಂತು ಯೋಚನೆ ಮಾಡಿ, ಈ ಬಿಡದಿನೇ ಯಾಕೆ? ನಮ್ಮ ಕರ್ನಾಟಕ ಏನು ಚಿಕ್ಕ ರಾಜ್ಯ ಅಲ್ಲ. ಇಲ್ಲಿ ಲಕ್ಷಾಂತರ ಎಕರೆಯ ಬರಡು ಭೂಮಿ ಇದೆ. ಮೇನ್ ಆಗಿ ಉತ್ತರ ಕರ್ನಾಟಕದಲ್ಲಿ ರೈತರು ಕಷ್ಟದಲ್ಲಿದ್ದಾರೆ. ಯುವಕರು ಉದ್ಯೋಗ ಹುಡ್ಕೊಂಡು ಊರು ಬಿಟ್ಟು ಊರು ಹೋಗ್ತಿದ್ದಾರೆ. ಅಲ್ಲಿ ಅಭಿವೃದ್ಧಿ ಅಂದರೆ ಭಯ ಇಲ್ಲ ರೀ, ಇನ್ನು ಅಭಿವೃದ್ಧಿ ಬೇಕು ಅಂತ ಕಾಯ್ತಿದ್ದಾರೆ. ಅದನ್ನೆಲ್ಲ ಬಿಟ್ಟು ಇವರು ಮಾಡೋಕೊಟ್ಟಿರೋ ಮೆಗಾ ಪ್ರಾಜೆಕ್ಟ್ಗೆ ನಮ್ಮ ಬೆಂಗಳೂರು ಹತ್ರ ಇರೋ ಫಲವತ್ತಾಗಿರೋ ಕೃಷಿ ಭೂಮಿನೇ ಬೇಕಂತೆ. ಇದನ್ನೆಲ್ಲ ನೋಡ್ತಿದ್ರೆ ಈ ಕರ್ನಾಟಕನ ಅಭಿವೃದ್ಧಿ ಮಾಡೋಕೊಟ್ಟಿದ್ದಾರ? ಆದರೂ ಅಭಿವೃದ್ಧಿ ಮಾಡೋದಾದರೂ ಅಗತ್ಯ ಇರೋ ಕಡೆ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಈ ಬಿಡದಿನೇ ಅವರು ಆಯ್ಕೆ ಮಾಡ್ತಿರೋದು ಹಲವಾರು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡ್ತಿದೆ. ಹಾಗಾದರೆ ಈ ಪ್ರಾಜೆಕ್ಟಲ್ಲಿ ಅಂಥದ್ದು ಏನಿದೆ? ನಮ್ಮ ಸರ್ಕಾರ ಹೇಳುತ್ತೆ, ಈ ಪ್ರಾಜೆಕ್ಟ್ ಏನಾದರೂ ಬಂದರೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ, ಬೇಸಿಕ್ ಫೆಸಿಲಿಟೀಸ್ಗಳು ಸಿಗುತ್ತೆ. ಸರಿ, ಓಕೆ, ನಿಮಗೆ ಸಿಗುತ್ತೆ, ನಮಗೆ ಸಿಗುತ್ತೆ. ಆದರೆ ಈ ಭೂಮಿ ಕೊಡ್ತಿರೋ ರೈತನಿಗೆ ಏನು ಸಿಗುತ್ತೆ? ಇದರಿಂದ ಏನು ಅನುಕೂಲ ಆಗುತ್ತೆ ಅವರಿಗೆ? ರೈತ ಅನ್ನೋನು ಉಳುಮೆನೇ ನಂಬ್ಕೊಂಡು ಬದುಕಿರ್ತಾನೆ. ಅದನ್ನ ಬಿಟ್ಟು ಅವನಿಗೆ ಬೇರೆ ಏನೂ ಗೊತ್ತಿರಲ್ಲ. ನಮ್ಮ ಸರ್ಕಾರ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದಲೇ ಅವ್ರ ಹತ್ರ ಭೂಮಿ ಕಿತ್ಕೊಳ್ಳೋಕ್ಕೆ ಹೊರಟಿದೆ. ಅದ್ರ ಮೇಲೆ ಅವ್ರಿಗೆ ಹೇಳ್ತಿದೆ, ನಿಮ್ಮ ಭೂಮಿನ ತಗೊಂಡು ಪರಿಹಾರ ಕೊಡ್ತೀವಿ ಅಂತ. ಸರಿ, ಪರಿಹಾರ ಕೊಡ್ತೀರಾ, ಅದು ಒಂದು ಸಲಿಗೆ ಮಾತ್ರ. ಆದರೆ ಭೂಮಿ ಅನ್ನೋದು ಪ್ರತಿ ವರ್ಷ, ಪ್ರತಿ ಬೆಳೆ, ಪ್ರತಿ ತಲೆಮಾರುಗಳದು. ಇಲ್ಲಿ ಎಲ್ಲರೂ ಒಂದು ಮುಖ್ಯವಾದ ವಿಚಾರನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬರೀ ಬಿಡದಿ, ನಾಳೆ ನಮ್ಮೂರು ಕೂಡ ಆಗಿರ್ಬೋದು ಅಥವಾ ನಿಮ್ಮೂರು ಕೂಡ ಆಗಿರ್ಬೋದು. ಆರನ್ನು ಹೊರಗಿಂದ ತರಿಸ್ಕೊಂಡು ನೀರನ್ನು ಬೇಡ್ಕೊಂಡು ಕುಡಿಯೋ ಸ್ಥಿತಿಗೆ ನಮ್ಮ ರಾಜ್ಯ ಬರಬಾರ್ದು. ಸಮಾಜಕ್ಕೆ ಅನ್ನ ಆಗ್ತಿರೋ ಕೈಗಳನ್ನು ಅಭಿವೃದ್ಧಿ ನಾಶ ಮಾಡೋದಾದರೆ ಅಂಥ ಅಭಿವೃದ್ಧಿ ಆದರೂ ಬೇಕಾ ನಮಗೆ? ಅಟ್ಲೀಸ್ಟ್ ಅದನ್ನು ಅಭಿವೃದ್ಧಿ ಆದರೂ ಅಂತಾರ? ಇದು ಬರೀ ರೈತರ ಹೋರಾಟ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರಶ್ನೆ. ನಾವು ಮುಂದೆ ಬರೋ ಪೀಳಿಗೆಗೆ ಎಂಥ ರಾಜ್ಯ ಕೊಟ್ಟೋಗ್ತಾ ಇದ್ದೀವಿ? ಹೊಲಗಳ ನಾಡ ಅಥವಾ ಪ್ರಕೃತಿ ಬರೀ ನೆನಪಾಗಿ ಉಳಿಯುವಂಥ ನಾಡ? ಆಗಿನ ಕಾಲದಿಂದಲೂ ನಮ್ಮ ರಾಜ್ಯದಲ್ಲಿ ನೆಲ ಜಲ ಭಾಷೆಗೆ ಹೋರಾಟ ನಡ್ಕೊಂಡೇ ಬಂದಿದೆ, ಇವಾಗಲೂ ಕೂಡ ನಡೀತದೆ. ಇಲ್ಲಿ ಅಭಿಪ್ರಾಯ ಬದಲಾಗಿರ್ಬೋದು, ಆದರೆ ನಮ್ಮ ರಾಜ್ಯದ ಹಿತಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಯೋಚನೆ ಮಾಡಲೇಬೇಕು, ಒಗ್ಗಟ್ಟಾಗಿ ನಿಂತ್ಕೋಬೇಕು. ಯಾಕೆ ಅಂದರೆ ನೆಲ ಉಳಿದ್ರೆ ಬದುಕು, ಜಲ ಉಳಿದ್ರೆ ನಾಳೆ, ಪ್ರಕೃತಿ ಉಳಿದ್ರೆ ನಮ್ಮ ಭವಿಷ್ಯ. ಜೈ ಹಿಂದ್, ಜೈ ಕರ್ನಾಟಕ.